ಸರ್ವವ್ಯಾಪ್ತ ಗುಣಾತೀತ ನಿರ್ವಿಘ್ನ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಪುಷ್ಯಮಾಸ 25/1/2026ರಿಂದ 30/1/2026ರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳಿಯುವ ಸಮಯ. ಈ ವಾರದಲ್ಲಿ ಚಂದ್ರ ಮೀನರಾಶಿಯಿಂದ ಮಿಥುನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ರೇವತಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಹಾರಿದ್ರ ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಈ ವಾರವ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಹಾಗೆ ಈ ವಾರದಲ್ಲಿ ಏನಾದರೂ ಬದಲಾವಣೆಗಳಿದೆಯಾ? ಬದಲಾವಣೆಗಳು ಈಗ 4 ಗ್ರಹಗಳ ಸ್ಥಿತ ಅಂತ ನೋಡೋದಾದರೆ, ಒಂದು ಸೂರ್ಯ, ಹಾಗೆ ಬುಧ, ಕುಜ, ಹಾಗೆ ಶುಕ್ರ, 3 ಗ್ರಹಗಳ ಅಸ್ತಂಗತ ಇದೆ. ಸೂರ್ಯ 3 ಗ್ರಹಗಳನ್ನು ಅಂದರೆ ಕುಜನನ್ನು ಅಸ್ತಂಗತ ಆಗಿದ್ದಾರೆ. ಹಾಗೆ ಬುಧ ಅಸ್ತಂಗತ, ಸರ್ವೇ ಸಾಮಾನ್ಯವಾಗಿ ಬುಧ ಅಸ್ತಂಗತ ಇದ್ದೇ ಇರುತ್ತೆ. ಹಾಗೆ ಶುಕ್ರ ಅಸ್ತಂಗತ, ಜೊತೆಗೆ ರಾಹು ಕುಂಭರಾಶಿಯಲ್ಲಿ ಸ್ಥಿತ, ಶನಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗೆ ಗುರು ವಕ್ರನಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ಯಾರಿಗೆ ಯಾವ ಫಲಗಳು ಪ್ರಾಪ್ತಿಯಾಗ್ತದೆ, ಏನು ಫಲಾನುಫಲಗಳಿರ್ತದೆ ಈ ವಾರದಲ್ಲಿ? ಆಲ್ರೆಡಿ ನಾವು ಎಂಡಿಂಗ್ ವಾರ, ಜನವರಿಯ ಕೊನೆಯ ಭಾಗದಲ್ಲಿದ್ದೇವೆ. ಈ ವಾರದ ಕೊನೆಯ ಭಾಗದಲ್ಲಿ ಏನು ವಿಶೇಷತೆ ಕೊಡುತ್ತೆ, ಯಾರಿಗೆ ಹೆಚ್ಚು ಲಾಭವನ್ನು ನಾವು ನೋಡ್ಬೋದಾಗುತ್ತೆ, ಯಾವ ರಾಶಿಯವರಿಗೆ ಶುಭವಿರ್ತದೆ, ಅಶುಭಗಳಿರುತ್ತೆ, ಅದಕ್ಕೆ ಸರಳ ಪರಿಹಾರಗಳೇನು, ಇವಿಷ್ಟೇ. ಮೊದಲು ಮೇಷರಾಶಿಯವರು ತಗೊಳ್ಳೋದಾದರೆ, ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಪಂಚಮಾಧಿಪತಿ ಜೊತೆಯಲ್ಲಿದ್ದಾರೆ, 2 ಮತ್ತು 7ರ ಅಧಿಪತಿ ಜೊತೆಯಲ್ಲಿದ್ದಾರೆ, 3 ಮತ್ತು 6ರ ಅಧಿಪತಿ ಜೊತೆಯಲ್ಲಿದ್ದಾನೆ ಕುಜ. ಒಂದು ರೀತಿಯಾಗಿ ಕೇಂದ್ರ ಸ್ಥಾನವಾಗಿರೋದ್ರಿಂದ ಪವರ್ಫುಲ್. ಆದರೆ ಅಸ್ತಂಗತ ಅಂದರೆ ಸೂರ್ಯನಿಂದ 10ರ ಸ್ಥಾನ ಸುಟ್ಟಲ್ಪಟ್ಟಿದೆ. ಸಿಂಪಲ್ ಮೆಥಡ್ ಅಸ್ತಂಗತ. ಆ ದಶಮ 1 ಮತ್ತು 8ರ ಅಧಿಪತ್ಯ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ, ಅದರಲ್ಲೂ ಉಚ್ಚ ಕುಜನ, ಆ ಕುಜನಿಗೆ ಉಚ್ಚ ಸ್ಥಾನ ಅದು ಮಕರ ರಾಶಿ. ಹಾಗಾಗಿ ಮೇಷರಾಶಿಯವರ ಫಲಾನುಫಲಗಳು ಒಂದು ರೀತಿಯಾಗಿ ದಶಮ ಸ್ಥಾನದಲ್ಲಿ ಕೇಂದ್ರದಲ್ಲಿ ಸೂರ್ಯ, ಶುಕ್ರ, ಬುಧ ಇರೋದರಿಂದ ಪವರ್ಫುಲ್ ಇರ್ತದೆ. ಸ್ವಲ್ಪ ಅಹಂ ಇರ್ತದೆ, ಎಲ್ಲ ನನಗೆ ಗೊತ್ತು ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಬಿಟ್ಟರೆ ಎಲ್ಲ ಕೂಡ ಹೆಸರು, ಕೀರ್ತಿ, ಪ್ರತಿಷ್ಠೆಯಿಂದ, ಒಂದು ರಾಜಕೀಯ ಮನೋಭಾವದಿಂದ ಎಲ್ಲ ಕಾರ್ಯಗಳು ಸುಗಮವಾಗಿ ಸುಲಲಿತವಾಗಿ ನಡೀತಕ್ಕಂಥದ್ದು ಈ ಮೇಷರಾಶಿಯವರಿಗೆ ತೋರಿಸ್ತದೆ. ಧನಾಧಿಪತಿ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ಅಸ್ತಂಗತ ಅಂದರೆ ದಶಮ ಸ್ಥಾನ ಅಸ್ತಂಗತ. ಸ್ವಲ್ಪ ನೋಡಿ, ಹಣಕಾಸಿನ ವಿಭಾಗನೂ ಸಹಿತವಾಗಿ ದಶಮ ಸ್ಥಾನ ಅಸ್ತಂಗತ. ಯಾವುದಾದ್ರೂ ಒಂದು ಕ್ಷೇತ್ರ ಫಲದಲ್ಲಿ ಅಸ್ತಂಗತ ಆಗಿರುತ್ತೆ, ಇಲ್ಲ ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗ್ಬೋದು. ಅಧಿಕಾರದಲ್ಲಿ ಅಸ್ತಂಗತ, ಸ್ವಲ್ಪ ಚಟುವಟಿಕೆಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ಇವೆಲ್ಲ ಅಸ್ತಂಗತನಾದಾಗ, ಬಟ್ ಸೂರ್ಯನ ಕ್ವಾಲಿಟಿ ಕೂಡ ಅಲ್ಲಿರ್ತದೆ. ಸೂರ್ಯನ ಅಂಶದಲ್ಲಿರೋದ್ರಿಂದ, ಸೂರ್ಯನ ಪ್ರಭಾವ, ಸೂರ್ಯ ಅವೆಲ್ಲವನ್ನು ಸುಟ್ಟು ಸೂರ್ಯನೇ ಆ ಒಂದು ಕಾರಕತ್ವವನ್ನು ಕೊಡುತ್ತೆ. ಇಲ್ಲಿ ಅಗತ್ಯವಾಗಿ ಮೇಷರಾಶಿಯವರು ಸರಳವಾಗಿ ಮಾಡ್ತಕ್ಕಂಥ ವಿಧಾನಗಳಲ್ಲಿ ನಿಮಗೆ ಲಾಭ ಎಲ್ಲ ಶುಭ ಇರ್ತಕ್ಕಂಥ ಒಂದು ಸಂದರ್ಭ ಇದ್ರೂ ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ಸ್ವಲ್ಪ ಆರೋಗ್ಯದ ವಿಚಾರವಾಗಿ, ಕೋರ್ಟ್ ಕಚೇರಿಯ ವಿಚಾರವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಅನ್ನೆಸಸರಿಯಾಗಿ ನೆರೆ ಹೊರೆ, ಜಮೀನಿನ ವಿಚಾರ, ಇವೆಲ್ಲದರಲ್ಲಿ ಸ್ವಲ್ಪ ಮಟ್ಟಿಗೆ ದೂರ ಉಳಿಯಿರಿ. ಅಂದರೆ ಯಾವುದೇ ಆದಂಥ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಹಾಗಾಗಿ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆ ಥರದ ಸಮಸ್ಯೆಗಳು ಉಲ್ಬಣವಾಗತಕ್ಕಂಥದ್ದು ಇರ್ತದೆ. ಸ್ವಲ್ಪ ಅದರ ಬಗ್ಗೆ ಜಾಗರೂಕರಾಗಿದ್ದರೆ ಗೆಲುವು ನಿಮ್ಮದಾಗ್ತದೆ. ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ ನಿರ್ಮಾಣವಾಗ್ತದೆ. ವಿದ್ಯಾರ್ಥಿ ವರ್ಗದವರು, ಬಿಸ್ನೆಸ್ ವರ್ಗದವರಿಗೂ ಸಹಿತವಾಗಿ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ಲೇಜಿನೆಸ್ ಬಿಡಿ, ಆದಷ್ಟು ಕೂಡ ತಾವು
ಕಾರ್ಯಪ್ರವೃತ್ತರಾದರೆ ಮಾತ್ರ ವಾರ ವಿಶೇಷವಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಫಲಲಭ್ಯತೆ ಆಗ್ತದೆ, ಖಂಡಿತವಾಗಿ ಶುಭವಿದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ನೋಡಿ. ರಾಶಿ ಅಧಿಪತಿ 9ರಲ್ಲಿ ಅಸ್ತಂಗತ, ಈಗೋಸ್ಟಿಕ್ ನೇಚರ್, 9ರ ಸ್ಥಾನ ಹೀಲಿ ಈಗೋಸ್ಟಿಕ್, ಎಲ್ಲ ಬುದ್ಧಿವಂತಿಕೆ, ಎಲ್ಲ ನನಗೆ ಗೊತ್ತಿದೆ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತಾ ಬರ್ತದೆ. 9ರಲ್ಲಿ ಗ್ರಹ ಇದೆ, ಭಾಗ್ಯಸ್ಥಾನದಲ್ಲಿ ಸೂರ್ಯ ಶುಕ್ರ ಹಾಗೆ ಬುಧ ಕುಜ ಇವರೆಲ್ಲ ಇದ್ದಾರೆ. 9 ಅಸ್ತಂಗತ ಭಾಗ್ಯದ ಕೊರತೆ ಅಥವಾ ಸಹಾಯದ ಕೊರತೆ ಅಥವಾ ದೇವರ ಆಶೀರ್ವಾದದ ಕೊರತೆ. 1 ಮತ್ತು 6ರ ಅಧಿಪತಿ 9ರ ಸ್ಥಾನ, ಏನೋ ಸಂಧಾನದಲ್ಲಿ ವಿಳಂಬ ಅಂತ ಕೂಡ ನೋಡಿದ್ವಿ. ಯಾವುದಾದ್ರೂ ಒಂದು ಇಲ್ಲಿ ಸಮಸ್ಯೆಯನ್ನು ಕಾಡ್ಬೋದು. 9ರ ಸ್ಥಾನ ಅಸ್ತಂಗತವಾಗಿದ್ದಾಗ ಇವೆಲ್ಲ ಕೆಲಸ, ಜಾಬ್ ಚೇಂಜ್ ಮಾಡ್ತಿದ್ದೇನೆ ವೃಷಭ ರಾಶಿಯವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಅದರ್ವೈಸ್ ಬೇರೆ ವಿಚಾರಕ್ಕೆ ಅತ್ಯಂತ ಶುಭವಾಗಿರ್ತಕ್ಕಂಥದ್ದನ್ನು ಕೊಡುತ್ತೆ. ಲಾಭ ಎಕ್ಸ್ಪೆಕ್ಟೇಷನ್, ನೀವೇನಾದರೂ ಲಾಭ ಇಟ್ಕೊಂಡ್ರೆ ಲಾಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ. ಹಾಗೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಫಲಪ್ರದವಾಗಿರ್ತಕ್ಕಂಥದ್ದನ್ನು ಕೊಡುತ್ತೆ. ಜೊತೆಗೆ ಕಾರ್ಯಪ್ರವೃತ್ತತೆ, ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತವಾಗಿದ್ದಲ್ಲಿ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲ. ವೃಷಭ ರಾಶಿಯವರಿಗೆ ಖಂಡಿತವಾಗಿ ಇದೊಂದು ಬದಲಾವಣೆಯ ಸಮಯವಾದ್ದರಿಂದ ತಮ್ಮ ಪ್ರಯತ್ನವನ್ನು ಬಿಡಬೇಡಿ ಈ ವಾರದಲ್ಲಿ. ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಸಂಧಾನವಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು. 5ರ ಅಧಿಪತಿ ಧನಾಧಿಪತಿ 9ರ ಸ್ಥಾನ, ಮಕ್ಕಳಿಂದ ಲಾಭಗಳು ಸಾಧ್ಯತೆಗಳು ಹೊರತೋರಿಸ್ತದೆ. ಜಾಬ್ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳು ಇವೆಲ್ಲವನ್ನು ತೋರಿಸ್ತದೆ. ಬಾಸ್ ಕಿರಿಕಿರಿ ಆಗ್ಬೋದು. 9ರ ಸ್ಥಾನ, ಇವೆಲ್ಲದಕ್ಕೂ ಕೂಡ ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆ ಅತಿ ಅವಶ್ಯಕವಾಗಿ ಮಾಡಿ. ದುರ್ಗಾ ದೇವತೆ ಆರಾಧನೆ ಹಾಗೆ ದುರ್ಗಾ ಒಂದು ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು. ವೃಷಭರಾಶಿಯವರು ಈ ವಾರದಲ್ಲಿ ಆದಷ್ಟು ಕೂಡ ಸೊಫೆಸ್ಟಿಕೇಟೆಡ್ ಡ್ರೆಸ್ಗಳನ್ನು ಹಾಕ್ಕೊಳ್ಳಿ, ಅರ್ಥಾತ್ ಒಳ್ಳೊಳ್ಳೆಯ ಡ್ರೆಸ್ಗಳು, ಸುಗಂಧ ದ್ರವ್ಯ ಸಮೇತರಾಗಿರ್ತಕ್ಕಂಥ ಭೂಷಿತರಾಗಿರ್ತಕ್ಕಂಥ ನಡೆನುಡಿಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ವೃಷಭರಾಶಿಯವರು ಭಾಳ ಮುಖ್ಯವಾಗ್ತದೆ. ಇದರಿಂದ ಶುಕ್ರನ ಸ್ಥಾನ ಆ್ಯಕ್ಟಿವೇಟ್ ಆಗ್ತದೆ, ಕಾರ್ಯಗಳು ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ, ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಸೂಕ್ತ ವಿಚಾರ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿ ಅಧಿಪತಿ 8ಮ ಸ್ಥಾನದಲ್ಲಿ ಅಸ್ತಂಗತ, 12ರ ಸ್ಥಾನದ ಅಧಿಪತಿ ಅಸ್ತಂಗತ, ಅದು ಪಂಚಮಾಧಿಪತಿ ಅಸ್ತಂಗತ, 4ರ ಅಧಿಪತಿ ಅಸ್ತಂಗತ, ತೃತೀಯಾಧಿಪತಿ ಕೂಡ 8ಮ ಸ್ಥಾನದಲ್ಲಿದ್ದಾನೆ. 8ಮ ಸ್ಥಾನ ನಿಗೂಢ ಸ್ಥಾನ. 8ಮ ಸ್ಥಾನ ನಿಮಗೆ ಈ ತೃತೀಯಾಧಿಪತಿ ಆಗಿರ್ಬೋದು, ಹಾಗೆ ನಿಮ್ಮ ಲಗ್ನಾಧಿಪತಿ 8ಮ ಸ್ಥಾನದಲ್ಲಿ ಭಯದ ವಾತಾವರಣವಿರ್ತದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು, ಇದು ವೆರಿ ಇಂಪಾರ್ಟೆಂಟ್. ಬಟ್ 8ಮ ಸ್ಥಾನ 12 ಮನೆಯ ಸ್ಥಾನ. 12 ಆಪರೇಷನ್ ಕೇಸಸ್ಸು, PhD ಮಾಡ್ತಾ ಇದ್ದೀರಿ, ರಿಸರ್ಚ್ ರಿಲೇಟೆಡಲ್ಲಿರ್ತಕ್ಕಂಥವ್ರಿಗೆ ದ ಮೋಸ್ಟ್ ಗುಡ್ ಥಿಂಗ್, 100% ಮೋಸ್ಟ್ ಗುಡ್ ಥಿಂಗ್. ಆಸ್ತಿ ಖರೀದಿ ಯೋಗ ಲಭ್ಯತೆ ಇರ್ತದೆ. ಜೊತೆಗೆ ನಿಮಗಿದ್ದಕ್ಕಿದ್ದಾಗೆ ಧನಾಗಮ ಸಹಿತವಾಗಿ ಈ ಮಿಥುನ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಆದರೆ 8ಮ ಸ್ಥಾನ ಅಷ್ಟು ಉತ್ತಮವಲ್ಲದಿದ್ದರಿಂದ ಏನಾದರೂ ನಿಗೂಢವಾಗಿ ಸಮಸ್ಯೆಗಳು ಬರಬಹುದಾದ್ದರಿಂದ ತ್ರಯಂಬಕ ಮಂತ್ರವನ್ನು ಜಪವನ್ನು ಮಾಡಿ. ತ್ರಯಂಬಕ ಮಂತ್ರ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ, ಶುಭವಾಗ್ತದೆ. ಸಾಧ್ಯವಾದರೆ ಮನೆಯಲ್ಲಿ ಮರ್ಕ್ಯುರಿ ಲಿಂಗವಿದ್ದರೆ ಅದಕ್ಕೆ ಪ್ರತಿ ದಿವಸ ಜಲಾಭಿಷೇಕವನ್ನು ಮಾಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಚಂದ್ರ ಸಹಿತವಾಗಿ ಮೀನರಾಶಿಯಿಂದ 11ರ ಸ್ಥಾನ 10, 11, 12, 1ರ ಲಗ್ನಕ್ಕೆ ಬರ್ತದೆ. ಲಾಭದ ವಿಚಾರಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಖಂಡಿತವಾಗಿ ಭಾಳ ಒಳ್ಳೆಯ ಒಂದು ಕಾರ್ಯಗಳು ನಡೀತದೆ. ಆದಷ್ಟು ಕೂಡ ಧಾರ್ಮಿಕತೆಗೆ ಹೆಚ್ಚಿನ ಒಲವನ್ನು ಕೊಡಿ. ನಿಗೂಢ ಕಾರ್ಯಗಳನ್ನು ತಪ್ಪಿಸಿ ಮಿಥುನ ರಾಶಿಯವರು ಈ ವಾರದಲ್ಲಿ, ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ತಂದುಬಿಡುತ್ತೆ. ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ನೋಡಿ. ಖಂಡಿತ ಕಟಕ ರಾಶಿಯವ್ರಿಗೆ ಕೊನೆಯ ಭಾಗದಲ್ಲಿ ಸ್ವಲ್ಪ ನಷ್ಟಗಳು ಅಥವಾ ದೈವಿಕವಾಗಿರಬಹುದು ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ವಿಳಂಬತೆ ಆಗ್ಬೋದು. ಬಟ್ ವಾರದ ಪ್ರಾರಂಭಾಂತರದಲ್ಲಿ
ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ಮನದಲ್ಲಿ ಬರ್ತದೆ. ಹಾಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಸಿಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗಿದೆ. ಪಾರ್ಟ್ನರ್ ಜೊತೆ ಸಂಧಾನ, ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಲಭ್ಯತೆ ಇದೆ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವರು ಅನ್ನೆಸೆಸರಿಯಾಗಿ ಅನುಮಾನದ ದೃಷ್ಟಿಯನ್ನು ದೂರ ಮಾಡಿಕೊಳ್ಳಿ. ಅರ್ಥಾತ್ ರಾಹು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ವ್ಯಾಧಿಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರೋದ್ರಿಂದ ರಾಹು ಶಾಂತಿ ಅಗತ್ಯವಾಗಿ ಒಂದು ಮಾಡಿಕೊಳ್ಳಿ. ಇನ್ನು ಮಿಕ್ಕ ವಿಚಾರ, ಸಪ್ತಮದಲ್ಲಿ ಗ್ರಹವಿದ್ದಾಗ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದಿರ್ತದೆ, ಬಿಸ್ನೆಸ್ಗೆ ಪ್ರೇರೇಪಿತವಾಗಿರ್ತಕ್ಕಂಥದ್ದಿರುತ್ತೆ, ಲಾಭಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಸಹಿತವಾಗುತ್ತೆ. ಎಲ್ಲ ಗ್ರಹಗಳ ಲಗ್ನವನ್ನು ನೋಡಿದಾಗ ಬಲ ಜಾಸ್ತಿ ಆಗ್ತಕ್ಕಂಥದ್ದಿರ್ತದೆ. ಖಂಡಿತವಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಆರಾಧನೆ, ರಾಯರ ಆರಾಧನೆಯನ್ನು ಮಾಡಿಬಿಟ್ಟು ಬನ್ನಿ, ಖಂಡಿತವಾಗಿ ವಿಶೇಷ ಆಗ್ತದೆ. ಹಾಗೆ ಸಿಂಹ ರಾಶಿಯವರ ಫಲಾಫಲ. ಸಿಂಹ ರಾಶಿಗೆ ನೋಡಿ, ಶತ್ರುಭಾವದಲ್ಲಿ ಗ್ರಹಗಳಿದ್ದೆ, ಆರೋಗ್ಯದ ವ್ಯತ್ಯಾಸಗಳು ಕಂಡು ಬರಬಹುದು, ಸಾಲದ ವಿಚಾರದಲ್ಲಿ ಸ್ವಲ್ಪ ಹೊರೆ ಅನ್ನಿಸ್ಬೋದು, ಕಾರ್ಯ ಚೆನ್ನಾಗಿ ನಡೆದರೂ ಕೂಡ ಏನೋ ಒಂದು ರೀತಿಯಾದಂಥ ಆತಂಕದ ವಾತಾವರಣ, ಶತ್ರುಭಯವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಒನ್ ಥಿಂಗ್, ಸೂರ್ಯ ಕುಜ 6ರ ಸ್ಥಾನ ಯೋಗಾಧಿಪತಿಯಲ್ಲಿರೋದ್ರಿಂದ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು, ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಬಟ್ ಆರೋಗ್ಯ ಸಿಂಹರಾಶಿಯವರಿಗೆ ನೋಡಿಕೊಳ್ಳಿ. ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ನಿಮಗೆ ಈ ವಾರ ಅತ್ಯಂತ ಲಾಭದ ವಾರವಾಗಿ ಬರ್ತದೆ. ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾದರೂ ಕೂಡ ಅದು ಉಪಶಮನವಾಗಿ ಲಾಭವನ್ನೇ ತರ್ತದೆ. ಸಿಂಹರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ವಾರ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ವಾರ, ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಮಾಡೋದಲ್ಲಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಫಲವನ್ನು ಸಿಗ್ತಕ್ಕಂಥ ವಾರ ಸಿಂಹರಾಶಿಯವರಿಗೆ ಲಭ್ಯತೆ. ಸಿಂಹರಾಶಿಯವರು ಸಹಿತ ಶಿವನ ಅಷ್ಟೋತ್ತರ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಇವೆಲ್ಲ ನಿಮಗೆ ಶುಭವನ್ನು ತರ್ತದೆ. ಕನ್ಯಾ ರಾಶಿಯವರ ಫಲಾನುಫಲಗಳು ನೋಡಿ, ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿ ಗ್ರಹಗಳ ಸ್ಥಿತ. 12ರ ಅಧಿಪತಿ ಪಂಚಮದಲ್ಲಿದ್ದಾನೆ, 2ರ ಅಧಿಪತಿ ಪಂಚಮದಲ್ಲಿದ್ದಾನೆ, ಹಾಗೆ ದಶಮಾಧಿಪತಿ ಪಂಚಮದಲ್ಲಿದ್ದಾನೆ. ಜಸ್ಟ್ ಏನು ಮಾಡಬೇಡಿ, ಕನ್ಯಾ ರಾಶಿಯವರು ಕೇವಲ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಸಾಕು, ಇನ್ನು ಕೆಲಸ ಕಾರ್ಯಗಳು ತಂತಾನಾಗೆ ನಡೆಯುತ್ತೆ. ಇನ್ನು ಏನಾದರೂ ನೀವು ಜಸ್ಟ್ ಒಂದು ಒಂದು ಎಕ್ಸಾಂಪಲ್ ಹೇಳೋದಾದರೆ, ಕನ್ಯಾ ರಾಶಿಯವರು ನೋಡಿ, ಜಸ್ಟ್ ನೀವು ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮಾಡಿದ್ದೆ ಅಲ್ಲಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ತೃತೀಯಾಧಿಪತಿயின் ಪಂಚಮ ಸ್ಥಾನ, ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರ್ತದೆ. ಯಾರ್ದೋ ದುಡ್ಡನ್ನು ಅಪ್ಲೈ ಮಾಡಿಸಿ ನಿಮಗೆ ಲಾಭ ಬರ್ತದೆ. ಸಿಂಪಲ್ ನಾಲೆಡ್ಜ್ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು ಇದು ವರ್ಕೌಟ್ ಆಗ್ತದೆ. ಜೊತೆಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗ್ತದೆ. ಸೇಲ್ಸ್ ಎಕ್ಸಿಕ್ಯೂಟಿವ್ಸ್, ಆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕನ್ಯಾ ರಾಶಿ ಕೆಲವೊಂದು ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ದುಡುಕಿನ ನಿರ್ಧಾರಗಳನ್ನು ತಗೋಬೇಡಿ, ಸ್ವಲ್ಪ ಹಣ ವ್ಯಯ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಕೆಲ ವಿಚಾರಗಳು ಶುಭವನ್ನು ತರುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ, ಶುಭವಾಗ್ತದೆ. ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಭಾನುವಾರಗಳಂದು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೂ ಈ ಮದುವೆ ವಿಚಾರದಲ್ಲಿ ವಿಳಂಬವಾಗ್ತಿದೆ ಅಂದಾಗ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಡೆತಡೆಗಳು ಬರ್ತಿದೆ, ಏನಾದರೂ ಒಂದು ಸಮಸ್ಯೆಗಳು ಬರ್ತಿದೆ ಅಂದಾಗ ಕೇವಲ ಆಂಜನೇಯನ ದೇವಸ್ಥಾನದಲ್ಲಿ ಶನಿವಾರಗಳಂದು ಕೆಂಪು ಕಲ್ಸಕ್ಕರೆಯನ್ನು ಹಂಚತಕ್ಕಂಥ ಕೆಲಸ ಮಾಡಿ, ಇದು ಶುಭವಾಗ್ತದೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರಿಗೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ, ಅಸ್ತಂಗತನಾಗಿದ್ದಾನೆ. ಒಲ್ಲದ ಮನಸ್ಸಿರ್ತದೆ, ಒಲ್ಲದ ಮನಸ್ಸು, ಏನು ಮಾಡೋಕ್ಕೋದ್ರು ಬಿಡಪ್ಪ ನೋಡೋಣ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ. ಬಿ ಕೇರ್ಫುಲ್. ತುಲಾರಾಶಿಯವರು ಮನಸ್ಥಿತಿ ಸದೃಢತೆಯನ್ನು ಮಾಡ್ಕೋಬೇಕು. ಸುಖದ ಸುಪ್ಪತ್ತಿಗೆಯನ್ನು ಅನುಭವಿಸೋದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾವಾಗಲೂ ಮಲ್ಕೊಂಡಿರೋದು, ಬಿಡಪ್ಪ, ಈ ಊಟನೂ ಅಷ್ಟೇ, ಕ್ರಿಯೇಟಿವಿಟಿ ಊಟ ಇವೆಲ್ಲ ತುಲಾರಾಶಿಯವರಿಗೆ ಹೀನಡೆಯನ್ನು ತಂದುಬಿಡುತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ
ಹತ್ಯೆಯ ಕಾಟ ಇರತಕ್ಕಂಥ ಸಂದರ್ಭಗಳು ಕೂಡ ತೋರಿಸ್ತದೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು. 2ರ ಅಧಿಪತಿ ಶುಕ್ರ, 2ರ ಅಧಿಪತಿ ಕುಜ ಅಸ್ತಂಗತನಾಗಿ 4ರಲ್ಲಿದ್ದಾನೆ. ಚತುರ್ಥ ಭಾವದಲ್ಲಿ ಶುಕ್ರ ಇದ್ದಾನೆ, 11ರ ಅಧಿಪತಿ 4ರಲ್ಲಿದ್ದಾನೆ. ಬಟ್ ಒನ್ ಥಿಂಗ್ ಭಾಳ ನೋಡಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜಾಣ್ಮೆಯಿಂದ ಕೆಲಸವನ್ನು ಮಾಡಿ ಹೊಸದಾಗಿ ಕಲಿತಕ್ಕಂಥ ಸಮಯ ಇದು. ಕಲಿಬೇಕು. ಈ ಕಲಿಯುವ ಸಮಯ ನಿಮಗೆ ಸದೃಢತೆಯನ್ನು ತಂದುಕೊಟ್ಬಿಡುತ್ತೆ. ಮ್ಯಾಕ್ಸಿಮಮ್ ವಾಹನಾದಿಗಳಿಂದ ಶುಭವನ್ನು ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ. ಬಟ್ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಮಾತ್ರ ವಿಶೇಷತೆ ಆಗುತ್ತೆ. ಬಂಧು ಬಾಂಧವರ ಒಂದು ಆಗಮನ ಇರತಕ್ಕಂಥ ಸಂದರ್ಭಗಳಾಗ್ತದೆ. ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ತುಲಾರಾಶಿಯವರಿಗೆ ಜಾಸ್ತಿ ಇರುತ್ತೆ. ಸುಖವನ್ನು ಕಡಿಮೆ ಮಾಡಿ ಕಾರ್ಯಪ್ರವೃತ್ತರಾಗಿದೆ ವಾರದ ಸ್ಲೋಗನ್. ಮ್ಯಾಕ್ಸಿಮಮ್ ನಿಮ್ಮೆಲ್ಲ ಕಾರ್ಯಗಳು ಒಂದು ಸ್ವಲ್ಪ ಶುಭವನ್ನು ತರುತ್ತೆ. ಹಣಕಾಸು ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ, ಓಂ ದ್ರಾಂ ದ್ರೀಂ ಸಹ ಶುಕ್ರಾಯ ನಮಃ 11 ಬಾರಿ ಪ್ರತಿ ದಿವಸ ಪೂರ್ವಾಭಿಮುಖವಾಗಿ ಕೂತು ಈ ಮಂತ್ರವನ್ನು ಹೇಳಿ, ಸ್ವಲ್ಪ ಶುಭವಾಗ್ತದೆ. ವೃಶ್ಚಿಕ ರಾಶಿ ನೋಡಿ, ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಅಸ್ತಂಗತನಿದ್ದಾನೆ. ಇನ್ನೇನು ನಾನು ಹೋಗಬೇಕು ಅಂದರೆ ಯಾವುದೋ ಒಂದು ಬೇರೆ ಪ್ರದೇಶಕ್ಕೆ ಹೋಗಬೇಕು, ಅಲ್ಲಿ ಸ್ವಲ್ಪ ಅಡೆತಡೆ ಬರುತ್ತೆ. ಇನ್ನೇನು ಯಾವುದೋ ಒಂದು ಮಾತುಕತೆ ಆಗಬೇಕು, ಅಲ್ಲಿ ಸ್ವಲ್ಪ ಅಡೆತಡೆ ಬರುತ್ತೆ. ಬಟ್ ಧೃತಿಗೆಡ್ತಕ್ಕಂಥ ಅವಶ್ಯಕತೆ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಮ್ಯಾಕ್ಸಿಮಮ್ ಪ್ರಯತ್ನಗಳು, ಹಲವಾರು ಪ್ರಯತ್ನ, ಸಕ್ಸಸ್ ರೇಟು ಸಿಗುತ್ತೆ. ಕಾರ್ಯಪ್ರವೃತ್ತತೆ ನಿಮಗೂ ಕೂಡ ಇರ್ತದೆ. ಕಮಿಷನ್ ಆಧಾರಿತವಾಗಿ ಮತ್ತು ಕ್ರಿಯೇಟಿವಿಟಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣದ ಒಂದು ಅಭಿವೃದ್ಧಿ ಆಗ್ತಕ್ಕಂಥಿರ್ತದೆ. ಸ್ವಲ್ಪ ಮಟ್ಟಿಗೆ ಗುರು ವಕ್ರನಾಗಿರೋದ್ರಿಂದ, ಧನಾಧಿಪತಿ ವಕ್ರನಾಗಿರೋದ್ರಿಂದ, ಪಂಚಮಾಧಿಪತಿ ವಕ್ರನಾಗಿರೋದ್ರಿಂದ ಮಕ್ಕಳೊಟ್ಟಿಗೆ ಒಂದು ಸಮಸ್ಯೆಗಳು ಬರ್ಬೋದು. ಹಣಕಾಸು ವಹಿವಾಟುಗಳಲ್ಲಿ ಚೆನ್ನಾಗಿ ಒಂದು ಸತಿ ಬರುತ್ತೆ, ಒಂದು ಸರಿ ಕೆಳಗೆ ಹೋಗ್ತಕ್ಕಂಥ ಸನ್ನಿವೇಶಗಳು, ಏನಾದರೂ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ. ತೃತೀಯ ಭಾವ ಸಾಧ್ಯವಾದಷ್ಟು ಪ್ರಯತ್ನದ ಭಾವ, ಸಣ್ಣ ಬದಲಾವಣೆಯ ಒಂದು ಭಾವ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಈ ಬದಲಾವಣೆಗೆ ನಿಮ್ಗೆ ಪ್ರೇರೇಪಿತವಾಗಬೇಕಾದಲ್ಲಿ ಖಂಡಿತವಾಗಿ ನಿಮ್ಮ ಕಾರ್ಯಪ್ರವೃತ್ತ ಏನೇ ಸಮಸ್ಯೆ ಇಲ್ಲ ಅಂದರೂ, ಏನೂ ಇಲ್ಲ ಅಂದರೂ ಒಂದು ಮುನ್ನುಗ್ಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಸಕ್ಸಸ್ ರೇಟು ಸಿಗುತ್ತೆ, ಶುಭವಾಗ್ತದೆ ಕೂಡ. ಓಂ ಅಮ್ಮಂಗಾರಕಾಯ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ದಕ್ಷಿಣಾಭಿಮುಖವಾಗಿ ಕೂತು ಪಠಿಸಿ, ಇನ್ನಷ್ಟು ಶುಭವಾಗ್ತದೆ. ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತದೆ ನೋಡಿ. ಧನುರಾಶಿಯವರ ಫಲಗಳನ್ನು ನಾವು ನೋಡಿದಾಗ, ರಾಶಿಯಾಧಿಪತಿ ಸಪ್ತಮದಲ್ಲಿ ವಕ್ರನಾಗಿದ್ದಾನೆ. ಧನಸ್ಥಾನದಲ್ಲಿ ಸೂರ್ಯ, ಬುಧ, ಶುಕ್ರ ಹಾಗೆ ಕುಜರಿದ್ದಾರೆ. ನಷ್ಟಾಧಿಪತಿ 2ರಲ್ಲಿದ್ದಾರೆ. ಖಂಡಿತವಾಗಿ ನಿಮ್ಮ ಈ ಒಂದು ಕಾಲ 2ರ ಸ್ಥಾನ, ಧನಸ್ಥಾನ, ಆದಷ್ಟು ಕೂಡ ಮಾತು ಕೂಡ ಒಂದು ಶಾರ್ಪ್ನೆಸ್ ಕೂಡ ಇರ್ತದೆ. ಮಾತುಗಳು ಬಗ್ಗೆ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಕುಟುಂಬ ಒಲವು ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಣಕಾಸಿನ ವೃದ್ಧಿ, ವ್ಯಾಪಾರದಲ್ಲಿ ವೃದ್ಧಿ ಇರ್ತಕ್ಕಂಥ ಸಮಯ ಧನುರಾಶಿಯವರಿಗೆ. ಪಂಚಮಾಧಿಪತಿ ಧನಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಮೇಲಾಗಿ 11ರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. 9ರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. 2ರ ಸ್ಥಾನ ಬಟ್ ಮಾರಕನು ಸ್ಥಾನವಾಗಿರೋದ್ರಿಂದ ಮಾತಿನ ಮೇಲೆ ಹೆಚ್ಚಿನ ನಿಗಾವಿಡಬೇಕಾಗಿರುತ್ತದೆ. ಇದೊಂದು ಮಾತಿಂದ ಸಾಮ್ರಾಜ್ಯ, ಹಾಗೆ ಮಾತಿನಿಂದ ವಿನಾಶ, ಇವೆರಡೂ ನಿಮಗೆ ಈ ವಾರದ ತತ್ವದಲ್ಲಿ ಅಡಕವಾಗಿದೆ. ಸಾಧ್ಯವಾದಷ್ಟು ಮಾತಿನ ಮೇಲೆ ನಿಗಾ ಇಟ್ಕೊಂಡ್ರೆ ಇನ್ನೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗೋದ್ರಲ್ಲಿ ಧನುರಾಶಿಯವರಿಗೆ ಯಾವುದೇ ಅದು ಮಾತಿಲ್ಲ. ತೃತೀಯ ಭಾವದಲ್ಲಿ ರಾಹು, ಚತುರ್ಥ ಭಾವದಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಈ ವಿದ್ಯಾರ್ಥಿಗಳಿಗೆ ನಿದ್ದೆ, ಸೋಂಬೇರಿತನ ಕಾಡ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ. ಮನೆಯನ್ನು ನಿರ್ಮಾಣ ಕೊಟ್ಟಿದ್ದೀರಾ ಧನುರಾಶಿಯವರಿಗೆ ಸ್ವಲ್ಪ ಶುಭತ್ವ ಇರ್ತದೆ ಖಂಡಿತವಾಗಿ. ಯಾಕೆಂದರೆ ಚತುರ್ಥ ಭಾವ ಶನಿ ಇದ್ದಾನೆ. ಶನಿ ಯಾವಾಗ 4ರ ಭಾವದಲ್ಲಿ ಭೂಮಿಗೆ ಕಾರಕತ್ವವನ್ನು ಕೊಡುತ್ತೆ. ಮ್ಯಾಕ್ಸಿಮಮ್ ಧನುರಾಶಿಯವರಿಗೆ ಹಣಕಾಸು ವಹಿವಾಟುಗಳನ್ನು ನೋಡಿಕೊಂಡು, ಜಾತಕವನ್ನು ನೋಡಿಕೊಂಡು ಮನೆ ನಿರ್ಮಾಣ ಮಾಡಬೇಕಾ, ಖಂಡಿತವಾಗಿ ಹೋಗಿ ಶುಭವಾಗ್ತದೆ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ನೋಡಿ. ಮಕರ ರಾಶಿಯವರಿಗೆ ರಾಶಿಯಲ್ಲಿ ಕುಜ ಉಚ್ಚನಾಗಿದ್ದಾನೆ, ಸೂರ್ಯನಿದ್ದಾನೆ, ಶುಕ್ರರಿದ್ದಾರೆ, ಬುಧರಿದ್ದಾನೆ. ಮಕರ ರಾಶಿಯವರಿಗೆ ಇದೊಂದು ಸುದಿನದ ಮಾರ್ಗ. ನಿಮ್ಮ ತೋಳುಬಲದಿಂದ, ನಿಮ್ಮ ಪ್ರಯತ್ನದಿಂದ, ನಿಮ್ಮ ವಿಲ್ ಪವರಿಂದ ಸಾಧಿಸ್ತಕ್ಕಂಥ ವಾರಗಳಲ್ಲಿ ಒಂದು ಕೂಡ. ಗ್ರಹಗಳ ಬಲ ಇದೆ, ಲಗ್ನದಲ್ಲಿ ಗ್ರಹ ಇದೆ, ಏನೇ ಬಂದರೂ ನಾನು ಮಾಡ್ತೀನಿ ಅಂತಕ್ಕಂಥ ಶಕ್ತಿಯುತವಾಗಿದೆ.
ಖಂಡಿತವಾಗಿ ನೋಡಿ 11ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ನಿಮ್ಮ ಲಗ್ನದಲ್ಲಿದ್ದಾನೆ, 10ರ ಅಧಿಪತಿ ಲಗ್ನದಲ್ಲಿದ್ದಾನೆ, 9ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಒಂದು ರೀತಿಯಾಗಿ ರಾಜಯೋಗದ ಕಾಲ. ಈ ಮಕರ ರಾಶಿಯವ್ರಿಗೆ ಸುಮ್ಮನೆ ಅಂತೂ ಕೂರಬೇಡಿ. ಪ್ರಯತ್ನದಿಂದ ಹಲವಾರು ಅಭಿವೃದ್ಧಿಗಳಾಗ್ತಕ್ಕಂಥದ್ದು, ಲಾಭಗಳು ಬರ್ತಕ್ಕಂಥದ್ದು. ಈಗ ಭೂಮಿಯಿಂದ ಲಾಭಗಳು ಬರ್ತಕ್ಕಂಥದ್ದು ಇರ್ತದೆ, ಭೂಮಿ ಖರೀದಿ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ, ವಾಹನ ಖರೀದಿ ಲಭ್ಯತೆ ಇರ್ತದೆ. ನಿಮ್ಮ ಪ್ರಯತ್ನ ಒಂದೇ ಇದು ನಿಮಗೆ ಒಂದು ವಾರದ ಅವಕಾಶಗಳನ್ನು ಕೊಟ್ಬಿಡುತ್ತೆ. ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಕೇವಲ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಕುಂಭರಾಶಿಯವರ ಈ ವಾರದ ಫಲಾಫಲ ನೋಡಿ. ಕುಂಭರಾಶಿಯವರಲ್ಲಿ ಮೊಟ್ಟ ಮೊದಲು ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಡೌನ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಬಟ್ ಆಧ್ಯಾತ್ಮಿಕ ಆರೋಗ್ಯದ ವಿಚಾರ, ಸಂಗಾತಿಯ ವಿಚಾರದಲ್ಲಾಗಿರ್ಬೋದು, ಅನ್ನೋನಾಗಿ ಬರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಸ್ವಲ್ಪ ಎಚ್ಚರಿಕೆ ಇರಬೇಕು. ಈ ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ ಕುಂಭರಾಶಿಯವರಿದ್ದರೆ ಸ್ವಲ್ಪ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು, ಸಾಧ್ಯತೆಗಳು ಬರ್ತದೆ. ಹಣಕಾಸು ವಿಪರೀತವಾಗಿ ಖರ್ಚಾಗ್ತಿದೆ ಈಗ ಆಲ್ರೆಡಿ, ಅದಕ್ಕೆ ಕಡಿವಾಣವಾಗಬೇಕಷ್ಟೇ. ನೀವು ಸಪ್ತಮಾಧಿಪತಿ 12ರ ಸ್ಥಾನ, ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತದೆ. ಜೊತೆಗೆ ನೋಡಿ ತೃತೀಯಾಧಿಪತಿ ನಷ್ಟದಲ್ಲಿದ್ದಾನೆ, ಜೊತೆಗೆ ದಶಮಾಧಿಪತಿ ನಷ್ಟದಲ್ಲಿದ್ದಾನೆ. ಕುಂಭರಾಶಿಯವರಿಗೆ ಸ್ವಲ್ಪ ಜಾಗರೂಕತೆ, ಆಧ್ಯಾತ್ಮಿಕ ಬಲವನ್ನು ಜಾಸ್ತಿ ಬಳಸ್ಕೊಳ್ಳಿ. ಅಷ್ಟಮಾಧಿಪತಿ 12ರ ಸ್ಥಾನದಲ್ಲಿದ್ದಾರೆ. ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಕೂಡ ಆಗುತ್ತೆ. ಆದರೆ ಪಂಚಮಾಧಿಪತಿ ಕೂಡ ಬುಧ ಆಗಿರೋದ್ರಿಂದ ನಷ್ಟ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ಬೋದು. ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಇದನ್ನು ಕುಂಭರಾಶಿಯವರು ಅರ್ಥ ಮಾಡಿಕೊಂಡು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಶುಭವಾಗ್ತದೆ. ದೇವಸ್ಥಾನಗಳನ್ನು ಭೇಟಿ ಮಾಡಿ, ಶಿವನ ದೇವಸ್ಥಾನ ಭೇಟಿ ಮಾಡಿ, ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಲವಾಗ್ತದೆ. ಅಶ್ವಿನಿ, ಭರಣಿ, ಕೃತಿಕ ಎಲ್ಲ ಕೂಡ ಅಧಿಪತಿಗಳು 11ರಲ್ಲಿದ್ದಾರೆ. ರಾಹು ಶಾಂತಿ ಅಗತ್ಯವಾಗಿ ಒಂದು ಮಾಡಿಕೊಳ್ಳಿ. ಮಿಕ್ಕೆಲ್ಲ ವಿಚಾರಗಳು ಲಾಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಸ್ನೇಹಿತರಿಂದ, ಭೂಮಿಯಿಂದ ಲಾಭ ಬರ್ತದೆ, ವ್ಯಾಪಾರದಿಂದ ಲಾಭ ಬರ್ತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಇವೆಲ್ಲ ವಿಚಾರಗಳು ಮೀನರಾಶಿಯವರಿಗೆ ಈ ವಾರದಲ್ಲಿ ಲಭ್ಯತೆ ಆಗ್ತದೆ. ಹಾಗೆ ರಾಹು ಶಾಂತಿಗೆ ಅಗತ್ಯವಾಗಿ ಉದ್ದಿನ ಕಾಳನ್ನು ದಾನ ಮಾಡಿ, ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ. ಎಲ್ಲ ವಿಚಾರಗಳು ಶುಭವನ್ನು ಕೊಡುತ್ತೆ. ಇಷ್ಟು 12 ರಾಶಿಗಳ ಈ ವಾರದ ಫಲಾಫಲ. ಸ್ನೇಹಿತರೆ, ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.